ಸವಿತಾ ಬಾ ಎಂದು ಅಂದಾಗ ಎಂದು ಬರಲಿಲ್ಲ, ಹೋಗಂದು ಎಂದಾಗ ಎಂದೆಂದು ಹೋಗಲ್ಲ. ಸವಿತಾ, ಮನಗುವುದಕ್ಕೂ ಹೇಳುವುದಕ್ಕೂ ಸಮಯವಿದೆ ಎಂಬುದನ್ನು ಮರೆಯಬೇಡ. ನಾನು ನೋಡುತ್ತಾ ಇರುವೆ. ನೀನು ಇಷ್ಟು ಹೊತ್ತ ಮಲಗಿಕೊಂಡರೆ ಮನೆ ಕೆಲಸ ಮಾಡುವವರು ಯಾರು? ಮನೆಯಲ್ಲಿ ಕಸ ಹೊಡೆಯೋದಕ್ಕೆ ಮುಸುರೆ ತಿಕ್ಕೋದಕ್ಕೆ ನನಗೆ ಬರೋದಿಲ್ಲ. ಹಾಗೇನಾದ್ರೂ ಮುಂದೆ ಒಂದಿನ ಈ ಕೆಲಸ ಮಾಡಲೇಬೇಕು ಅಂತ ಬಂದ್ರೆ ಮನೆಯಲ್ಲಿ ಆಳಿಟ್ಟು ಕೆಲಸ ಮಾಡಿಸಿದ್ರಾಯ್ತು ಬಿಡಿ. ನೀನು ಒಬ್ಬವಳೆ ಇರುವಳಂತ ಯಾರು ಹೇಳಿದ್ದರು? ಮನೆಯಲ್ಲಿ ಅತ್ತಿಗೆ ಒಬ್ಬಳೇ ಬಿಡುವಿಲ್ಲದೆ ಕೆಲಸ ಮಾಡುತ್ತಾಳೆ. ಅವಳ ಜೊತೆಗೆ ನೀನು ಕೆಲಸದಲ್ಲಿ ಸಹಾಯ ಮಾಡಿದ್ದರೆ ಅವಳ ಜನ್ಮಕ್ಕೂ ಸ್ವಲ್ಪ ವಿಶ್ರಾಂತಿ ಎಂಬುದನ್ನು ಸಿಗುತ್ತದೆ. ಅದನ್ನು ಬಿಟ್ಟು ಕೆಲಸದ ವೇಳೆಯಲ್ಲಿ ಓದುದು ಮಲಗುದು ಮಾಡಿದ್ದರೆ ಅದು ಹೆಣ್ಣಿಗೆ ಒಳ್ಳೆಯದಲ್ಲ. ಸವಿತಾ, ನೋಡ್ರಿ, ನನಗೆ ಕೆಲಸದ ಬಗ್ಗೆ ಏನು ಹೇಳಕ್ ಬರಬೇಡಿ. ನನಗೆ ಬೇಕಾದ್ರೆ ಮಾಡ್ತೀನಿ, ಬೇಡವಾದ್ರೆ ಬಿಡ್ತೀನಿ. ನಿಮಗೆ ಏನಾದ್ರೂ ಬೇಕಾದ್ರೆ ಇದ್ದಾಳಲ್ಲ ನಿಮ್ಮ ಅತ್ತಿಗೆ, ಸವಿತಾ, ಸವಿತಾ, ಆಳನ್ನು ನೇಮಿಸಿಕೊಳ್ಳುವುದಕ್ಕೆ ಇದು ನೌಕರಿಯವರ ಮನೆಯೆಂದ ತಿಳಿದಿರುವೆಯಾ? ಇದು ರೈತನ ಮನೆ. ನಿನ್ನ ತವರ ಮನೆಯಲ್ಲಿ ತೋರಿಸಿದ ದಿವಾಕು ಯಾರ ಮುಂದೆ ನಡೆಯೋದಿಲ್ಲ. ಇಲ್ಲಿ ಆಳಾಗಿ ದುಡಿದು ಅರಸನಾಗಿ ಇರುವುದು ಈ ಮನೆಯ ಮೂಲ ನಿಯಮ. ನಿನಗೆ ಮರ್ಯಾದೆದಿಂದ ಹೇಳುತ್ತೇನೆ, ಮೈ ಮುರಿದು ದುಡಿಯೋದನ್ನ ಕಲಿತಕೋ. ನೋಡ್ರಿ, ನನಗಿಷ್ಟ ಆದ್ರೆ ಕೆಲಸ ಮಾಡ್ತೀನಿ, ಬೇಡವಾದ್ರೆ ಮಾಡೋದಿಲ್ಲ. ಹೌದು, ಮೈ ಮುರಿದು ಕೆಲಸ ಮಾಡೋದಕ್ಕೆ ನಾನೇನು ಬೀದಿಯಲ್ಲಿ ಬಿದ್ದ ಬಿಕಾರಿ ಅಲ್ಲ. ಶ್ರೀಮಂತ ಮನೆತನದವಳು, ಕೋಟ್ಯಾಧೀಶ್ವರ ಮನೆಯ ಮಗಳು. ನಾನು ಯಾಕ್ರಿ ಕಸ ಮುಸ್ರೆ ಮಾಡಿ ಹೇಳಿದ ಕೆಲಸ ಮಾಡಬೇಕು? ಇದ್ದಾಳಲ್ಲ ಬೀದಿ ಬಿಕಾರಿ ಆ ನಿಮ್ಮ ಅತ್ತಿಗೆ, ಅವಳು ಕೂಡ ಮಾಡಿಸ್ಕೊಳ್ಳಿ. ನಾನು ಬರುವಾಗ 3 ಗಂಟೆ ವರದಕ್ಷಿಣೆ ತೆಗೆದುಕೊಂಡು ಬಂದಿದ್ದೇನೆ. ಸವಿತಾ, ಅತ್ತೆಗೆ ನಿನ್ನ ಅಕ್ಕ ಅನ್ನೋದನ್ನು ಮರೆಯಬೇಡ. ಅವಳು ಈ ಮನೆ ದೇವತೆ. ಅವಳಿಗೆ ಏನಾದರ ಅಂದರೆ ಬಾಯಲ್ಲಿ ಹುಳ ಬಿದ್ದು ಸಾಯಿವೆ. ಇದೇ ಕೊನೆ. ಇನ್ನೊಂದು ಸಲ ಅವಳಿಗೆ ಅವಳು ಇವಳು ಎಂದರೆ ಮೈಯಲ್ಲಿ ಇರುವ ಎಲುವ ತುಂಡ ತುಂಡ ಮಾಡುವೆ, ಎಚ್ಚರ. ಈ ನಿಮ್ಮ ಶೌರ್ಯನ ನನ್ನ ಮುಂದೆ ತೋರ್ಸೋಕ್ ಬರಬೇಡಿ. ಅಲ್ಲೇ ಇದ್ದಾಳಲ್ಲ ಆ ನಿಮ್ಮ ಅತ್ತಿಗೆ, ಅವಳ ಮುಂದೆ ತೋರಿಸಿ. ಈಗೆಲ್ಲ ನನ್ನ ಮುಂದೆ ನಡೆಯೋದಿಲ್ಲ, ಗೊತ್ತಾಯ್ತೇನು? ನನ್ನ ಅತ್ತಿಗೆಗೆ ಬೀದಿಯಲ್ಲ ಬೆಳೆದವಳು ಅನ್ನುವಿಯಾ? ಯಾರಿಗೆ ಬೇಕಾಗಿದೆ ನಿನ್ನ ಹೊಲ ವರದಕ್ಷಿಣೆ? ನನ್ನ ಅತ್ತಿಗೆ ಬೀದಿಯಲ್ಲಿ ಬೆಳೆದರು. ಗುಣದಲ್ಲಿ ನನ್ನ ಅತ್ತಿಗೆಯ ಪಾದ ಸಮಾನ ನಿನ್ನ ಶ್ರೀಮಂತಿಕೆಯೇ. ಮೈದುನ, ಯಾಕಪ್ಪ ಸವಿತಾ ನೀನೇನು ಅಂತಿದೀಯಾ? ಏನಾಯ್ತು? ಏನ್ ತಪ್ಪು ಮಾಡಿದ್ದಾಳೆ? ಮನೆಯಲ್ಲಿ ಅತ್ತಿಗೆ ಜೊತೆ ಕೆಲಸ ಮಾಡುವಂತ ಹೇಳಿದ್ದರೆ ಬಾಯಿಗೆ ಬಂದು ಹಾಗೆ ಬಗಳುತ್ತಾಳೆ ಇವಳು. ನೋಡಪ್ಪ, ಅವಳು ಇನ್ನು ಚಿಕ್ಕವಳು. ಅದು ಅಲ್ಲದೆ ಶ್ರೀಮಂತಿಕೆಯಲ್ಲಿ ಬೆಳೆದವಳು. ಅವಳಿಗೆ ಕೆಲಸ ಏನು ಬರುವುದಿಲ್ಲಪ್ಪ. ಅವಳಿಗೆ ಕೆಲಸ ಮಾಡಂತ ಹೇಳಬೇಡ. ಬರ್ತಾ ಬರ್ತಾ ನಾನೆಲ್ಲ ಹೇಳ್ಕೊಡ್ತೀನಿ, ಮಾಡ್ತಾಳೆ. ಅದ್ರ ಬಗ್ಗೆ ನೀನೇಕೆ ತೆರೆ ಕೆಡಿಸ್ಕೊಳ್ತಿದ್ಯಾ? ನೋಡು, ದಯವಿಟ್ಟು ಹಾಗೆ ಹೀಗೆ ಮಾತಾಡಿ ಅವಳ ಮನವನ್ನು ನೋಯಿಸಬೇಡಪ್ಪ ನೀನು.
ನೋಡು ರವಿ, ಸವಿತಾ ಇನ್ನೂ ಚಿಕ್ಕವಳು, ಹೆಚ್ಚಿಗೆ ಪ್ರಪಂಚದ ಜ್ಞಾನ ಅರಿತವಳಲ್ಲ. ಅವಳು ಇನ್ನೂ ಮನೆಯ ಕೆಲಸ ಹೇಗೆ ಮಾಡಬೇಕೆಂಬುವುದು ಚೆನ್ನಾಗಿರ್ತಿಲ್ಲ. ತಿಳಿಯದೆ ಹೋದರೆ ತಿಳಿದವರ ಹತ್ತಿರ ಕೇಳಿ ತಿಳಿದುಕೊಳ್ಳಬೇಕು. ಅದನ್ನು ತಿಳಿಸಿ ಹೇಳುವುದಕ್ಕೆ ಮನೆಯಲ್ಲಿ ಅತ್ತಿಗೆ ಇಲ್ಲವೇ? ನೋಡಪ್ಪ, ದಯವಿಟ್ಟು ಹಾಗೆಲ್ಲ ಚುಚ್ಚು ಮಾತಾಡಬೇಡ. ಅವಳ ಮನಸ್ಸನ್ನು ನೋಯಿಸ್ಬೇಡಪ್ಪ. ಅದೆಷ್ಟು ಸಾರಿ ಹೇಳಬೇಕು. ಅವಳಿಗೆಲ್ಲ ನಾನ್ ತಿಳಿಸಿ ಹೇಳ್ತೀನಿ, ನಾನ್ ಕೆಲಸ ಮಾಡ್ತೀನಿ, ನೀನು ಸುಮ್ಮನಿರು. ಹೌದು ರವಿ, ನಿನ್ನ ಅತ್ತಿಗೆ ಹೇಳುವುದು ನಿಜವಿದೆ. ಇನ್ನು ಮುಂದೆ ನಿನಗೇನಾದರೆ ಬೇಕಾದರೆ ನಿನ್ನ ಅತ್ತಿಗೆ ಹತ್ತಿರ ಕೇಳಿ ಪಡೆದುಕೋ. ಸುಮ್ಮನೆ ಸವಿತಾಳಿಗೆ ಏನು ಅನ್ನಲಿಕ್ಕೆ ಹೋಗಬೇಡ. ಹಾಗಂದರೆ ಹೇಗಪ್ಪ? ಒಂದು ಸಂಸಾರದಲ್ಲಿ ಹೆಣ್ಣಾದವಳು ಹೇಗೆ ಇರಬೇಕೆಂಬುದನ್ನು ತಿಳಿದುಕೊಳ್ಳದೆ ಇರುವ ಇವಳು ಈ ಮನೆಗೆ ಸಸಿಯಾಗಿ ಬರಬಾರದಿತ್ತು. ಇಂಥವರಿಂದಲೇ ನಮ್ಮಂತ ಗಂಡಸರ ಜೀವನವನ್ನು ಹಾಳಾಗಬಹುದು. ಏನಂದ್ರಿ? ನಾನು ಮದುವೆಗೆ ನಿಮ್ ಜೀವನ ಈಗ ಆಗಿರೋದ ಅಲ್ಲ? ನಾನೇ ನಿಮ್ಮನ್ನ ಮದುವೆ ಮಾಡ್ಕೊಳ್ಳಿ ಅಂತ ನಿಮ್ ಹಿಂದೆ ಬಿದ್ದಿರ್ಲಿಲ್ವಲ್ಲ? ಸವಿತಾ, ಏನು ಮಾತಾಡ್ತಿದ್ಯಮ್ಮ? ಅವರು ನಿನ್ನ ಗಂಡಗೆ ಹೇಗೆಲ್ಲ ಮಾತಾಡ್ತಿದೀಯ? ನೋಡಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡೋದು ತಪ್ಪು. ಏನಪ್ಪ, ನೀನು ಕೂಡ ಏನೇನೋ ಮಾತಾಡ್ತಿದೀಯ. ಹಾಗೆಲ್ಲ ಮಾತಾಡಿ ಅವಳ ಮನಸ್ತಾಪ ಏಕೆ ಮಾಡ್ತಿದ್ಯಾ? ಇಲ್ವಾ, ಅವಳಿಗೆ ಸ್ವಲ್ಪ ಒಳ್ಳೆ ಮಾತಾಡಿ ಅವಳನ್ನು ಹೇಗಾದ್ರೂ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಬಾ. ಏನ್ ಹೇಳ್ತೀನಿ? ಬರ್ಬೇಡ ಮಾವ, ನಡಿಗೆ ಊಟ ಮಾಡಿದ್ರಂತೆ. ನಡೆಯಮ್ಮ, ನನಗೂ ತುಂಬಾ ಹಸಿವೆ ಆಗಿದೆ. ರವಿ, ಸವಿತಾಳನ್ನು ಕರೆದುಕೊಂಡು ಬಂದು ಊಟವನ್ನು ಮಾಡು. ಸರಿತಾ, ನೀನು ನನ್ನನ್ನು ಕೆಟ್ಟವನೆಂದು ತಿಳಿದುಕೊಂಡಿರಬಹುದು. ನಾನು ನಿನ್ನ ಮೇಲೆ ದೇಶ ಸಾಧಿಸುತ್ತೇನೆಂದು ಭಾವಿಸಿರಬಹುದು. ಆದರೆ ಆ ಕೆಟ್ಟ ಭಾವನೆ ನನ್ನ ಹತ್ತಿರ ಸ್ವಲ್ಪ ಕೂಡ ಇಲ್ಲ. ನಾನು ಹೇಳುತ್ತಿರುವುದು ಎಲ್ಲ ನಿನ್ನ ಒಳ್ಳೆಯದಕ್ಕೆ. ಯಾಕೆಂದರೆ ಕಾಲಮಾನ ಹೇಗೆ ಇರುತ್ತದೆ ಎಂಬುದನ್ನು ಹೇಳುವುದಕ್ಕೆ ಆಗುವುದಿಲ್ಲ. ನೀನು ತಿಳಿದುಕೊಂಡ ಹಾಗೆ ಆಸ್ತಿ ಇವತ್ತೇ ಇರುತ್ತದೆ, ನಾಳೆ ಹೋಗುತ್ತದೆ. ಅದನ್ನು ನನ್ನ ಕೈ ಕಟ್ಟಿ ಕುಳಿತರೆ ಮುಂದೆ ನಮಗೆ ತೊಂದರೆ. ದಯವಿಟ್ಟು ತಿಳಿದೆ ತಪ್ಪಾಗಿ ಮಾತಾಡ್ತೀನಿ. ದಯವಿಟ್ಟು ನನ್ನನ್ನು ನಿನಗೆ ಎಷ್ಟೇ ತೊಂದರೆ ಬಂದರು, ಎಷ್ಟೇ ಕಷ್ಟ ಬಂದರು, ನೀನು ಮನೆಯಲ್ಲಿ ಅತ್ತಿಗೆ ಅಂತ ಕೆಲಸ ಮಾಡಿದ್ದರೆ ಮಾಡಿದ ಊಟವಾದರೂ ಮೈಗೆ ಅವರಿಸಿಕೊಳ್ಳುತ್ತದೆ. ಅದು ಅಲ್ಲದೆ ನೀನು ಅತ್ತಿಗೆ ಅಂತ ಒಳ್ಳೆವಳೆಂದ ಹೆಸರು ಪಡೆಯುವೆ. ಆಯ್ತು, ನೀವ್ ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ನಿಮ್ಮ ಅತ್ತಿಗೆ ನಾ ದೇವತೆ ಹಾಗೆ ನೋಡ್ಕೊಳ್ತೀನಿ. ಸವಿತಾ, ನನಗೆ ತುಂಬಾ ಸಂತೋಷವಾಯಿತು. ಸವಿತಾ, ಇಲ್ಲೇ ನಿಂತಿರು. ನಿನಗೆ ಚೈನ ಸರ ತೆಗೆದುಕೊಂಡು ಬಂದಿದ್ದೇನೆ. ಅದನ್ನು ಕೊಡಬೇಕನ್ನುವರಷ್ಟರಲ್ಲಿ ರಾಮಾಯಣ ಪ್ರಾರಂಭವಾಯಿತು. ಇಲ್ಲೇ ಒಳಗಡೆ ಇಟ್ಟಿರುವೆ, ತಂದುಕೊಡು. ನನಗೆ ಕಪಾಳ ಕೊಡ್ತೀಯ? ಹೋಗು ಹೋಗು, ಇಂದಲ್ಲ ನಾಳೆ ನಿನಗೆ ಸರಿಯಾಗಿ ಒಂದು ಗತಿ ಕಾಣಿಸ್ತೀನಿ. ಕಾಲು ಬಿದ್ದು ಕಾಲು ಕತ್ತರಿಸುವ ಸ್ವಭಾವದವಳಿವಳು. ಏನೆಂದು ತಿಳಿದೀಯ? ಕಾಲು ಹಿಡಿದ್ಲು ಅಂತ ನೀನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರ್ತಾಳೆ ಅಂತ ತಿಳಿದುಕೊಂಡೇನು? ನನ್ನ ಗಂಡ ಅಂತೆ. ಹೋಗ ಹೋಗ ಹುಚ್ಚಪ್ಪ. ಸವಿತಾ, ಹೇಗಿದೆ ಈ ಚೈನು ಸರ?
ತುಂಬಾ ಚೆನ್ನಾಗಿದೆ. ಸೂರ್ಯನ ಬೆಳಕಿಗೆ ಬಳಬಳ ಹೊಳಿತಾ ಇದೆ ರೀ.